ವಿರಾಮದ ನಂತರ ಮತ್ತೊಮ್ಮೆ ಪವರ್ಡ್ ಬೈ ಶಶಿ ಅವರ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಈಗಾಗಲೇ ಸಾಕಷ್ಟು ಕಾಲರ್ಸ್ ಕಾಯ್ತಾ ಇದ್ದಾರೆ. ಹಾಗಿದ್ರೆ ಬರೀ ನಮ್ಮ ಫಸ್ಟ್ ಕಾಲರ್ ಜೊತೆ ಮಾತನಾಡೋಣ. ಬೆಂಗಳೂರಿಂದ ವೀಣಾ ಕರೆ ಮಾಡಿದ್ದಾರೆ. ನಮಸ್ಕಾರ ವೀಣಾ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ಮೇಡಮ್, ನಾನು ನಮ್ಮ ಅಣ್ಣನ ಬಗ್ಗೆ ಕೇಳಬೇಕಿತ್ತು. ಅವರ ಹುಟ್ಟಿದ ದಿನಾಂಕ ಹೇಳಿ. ಶ್ರೀನಿವಾಸ್. ಅವನು 7/10/1974. ಯಾವ ವಾರ ಹುಟ್ಟಿದ್ದು? ಅವನು ಸೋಮವಾರ ಬೆಳಗ್ಗೆ 4:45, ಮೃಗಶಿರ ನಕ್ಷತ್ರ, ವೃಷಭ ರಾಶಿ. ಸರಿ, ಗುರೂಜಿ ಇದ್ದಾರೆ, ಅವ್ರ ಜೊತೆ ಮಾತಾಡಿ ವೀಣಾ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ. ನಿಮ್ಮ ಅಭಿಮಾನಿ ಗುರುಜಿ ನಾನು. ಗುರುಜಿ, ನಾನು ನಮ್ಮ ಅಣ್ಣನ ಬಗ್ಗೆ ಕೇಳ್ಬೇಕಿತ್ತು. ಅವ್ನಿಗೆ ಏನು ಕೆಲ್ಸ ಇಲ್ಲ ಗುರುಜಿ, ಬಟ್ ಅವನೇನೇನೋ ಬಿಸ್ನೆಸ್ ಮಾಡ್ತಿದ್ದಾನೆ. ಫೈನಾನ್ಸ್ ಮಾಡ್ದ, ಕಾಂಟ್ರಾಕ್ಟ್ ಮಾಡ್ದ, ಏನ್ ಮಾಡಿದ್ರು ಆಗ್ತಾನೆ ಇಲ್ಲ ಗುರುಜಿ. ಎಲ್ಲ ಲಾಸ್ ಮಾಡ್ಕೋತಾನೆ, ಸುಮ್ನಾಗ್ತಾನೆ. ಅವನಿಗೆ ಬುಧ ವಕ್ರವಾಗಿದ್ದ ಪಕ್ಷದಲ್ಲಿ ವ್ಯವಹಾರ ಬಿಸ್ನೆಸ್ಸೇ ಮಾಡ್ಕೋಬೇಕು ಅವನು. ಅದಕ್ಕೋಸ್ಕರ ಬಿಸ್ನೆಸ್ ಮಾಡ್ತಾ ಇರತಕ್ಕಂಥದ್ದು ಏನಿದೆ ಅದನ್ನೇ ನಡ್ಕೊಳ್ಳಿ. ಬೇರೆ ಕಡೆ ಕೆಲಸ ಮಾಡಿದ ಪಕ್ಷದಲ್ಲಿ ಅವನಿಗೆ ಸರಿ ಹೋಗದೆ ಇರತಕ್ಕಂಥದ್ದು ಒಂದು. ಆಮೇಲೆ ಅವನಿಗೆ ಮೂಡು ಸರಿ ಇರತಕ್ಕಂಥದ್ದು ಅಂದರೆ ರಾತ್ರಿ ಯೋಚನೆ ಮಾಡಿದ್ದು ಬೆಳಗ್ಗೆ ಚೇಂಜ್ ಮಾಡ್ತಾನೆ, ಬೆಳಗ್ಗೆ ಇರೋದು ಮಧ್ಯಾಹ್ನ ಚೇಂಜ್ ಮಾಡ್ತಾನೆ. ಯಾವ ಕಾಲಕ್ಕೂ ಆ ಮೂಡು ಫ್ಲಕ್ಚುಯೇಷನ್ನೇ ಜಾಸ್ತಿ ಇರುತ್ತೆ. ಚಂದ್ರ ಬುಧ ಹಂಸಯೋಗ ಅಂತ ಅವನಿಗೆ ನೀರಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಊಟಕ್ಕೆ ಸಂಬಂಧಪಟ್ಟ ಹಾಗೆ ವ್ಯವಹಾರ ಮಾಡಿಕೊಂಡ್ರೆ ಉತ್ತಮ. ಈಗ ಅವನು ಏನ್ ಮಾಡ್ತಾ ಇದ್ದಾನೆ? ಯಾವ ವ್ಯವಹಾರ ಮಾಡ್ತಾನೆ? ಅವ್ನು ಇವಾಗ ಮಾಡ್ಬಿಟ್ಟು ಸುಮ್ನೆ ಆಗ್ಬಿಟ್ಟ ಗುರುಜಿ. ಯಾವ್ದು ಮಾಡ್ದ? ಅವ್ನ್ ಕಾಂಟ್ರಾಕ್ಟ್ ಮಾಡಿಸ್ತಿದ್ದ, ಅದು ಹೋಯ್ತು ಗುರುಜಿ. ಏನ್ ಕಾಂಟ್ರಾಕ್ಟು? ಇದು ಕಸ ವಿಲೇವಾರಿ ಇದೆಲ್ಲ ಮಾಡಿಸ್ತಿದ್ದ, ಅದು ವಾಪಸ್ ತಗೊಂಡ್ಬಿಟ್ರು. ಆಮೇಲೆ ಅವನಿಗೆ ಏನು ಅಂದ್ರೆ ದೇವರ ಮೇಲೆ ನಂಬಿಕೆ ಬಹಳಷ್ಟು ಕಮ್ಮಿ. ಅವನು ದೇವಸ್ಥಾನಕ್ಕೆ ಹೋಗಬೇಕು, ದೇವರೇ ಅಂತ ಅವನಿಗಾದ್ರೂ ಒಳ್ಳೇದಾಗ್ಲಿ ಅಂತ ಸ್ಮರಣೆ ಮಾಡ್ಕೋಬೇಕು. ಬೇರೆಯವ್ರಿಗೋಸ್ಕರ ಅಲ್ಲದೆ ಅವನಿಗಾದ್ರೂ ಹೋಗ್ಬೇಕು. ಚಂದ್ರ ಯಾವತ್ತು ಏನು ಅಂದ್ರೆ ತಾಯಿಯಿಂದ ಮಗ ದೂರ ಅಂತ. ಈಗ ಅವನು ಅವ್ರ ಅಮ್ಮನ ಹತ್ರ 1 ಕಿಲೋಮೀಟರ್ ದೂರ ಯಾವಾಗ್ಲೂ 24 ಗಂಟೆ ತಾಯಿ ಬೈತಾರೋ ಅಂತನೋ ಅಥವಾ ತಾಯಿಯಿಂದ ಇವನಿಗೆ ಯಾವುದು ಇಷ್ಟ ಇಲ್ಲ ಅಂತಲೋ ಅವ್ರು ಹೇಳ್ತಾರೆ ಅಂತ ತಲೆ ಕೆಡಿಸ್ಕೊಳ್ಳೋದು ಜಾಸ್ತಿ. ಸೊ ಅದರಿಂದ ಇವನಿಗೆ ಆ ಪರಿವರ್ತನೆ ಆಗಕ್ಕೋಸ್ಕರ ಇವನು ಮಾಡಬೇಕಾದ ಇಷ್ಟೇ. ಅಮ್ಮನವರ ದೇವಸ್ಥಾನ ಯಾವುದಾದ್ರೂ ಹೋಗಿ ಅರ್ಶಿನ ಕುಂಕುಮ ಸ್ಮರಣೆ ಮಾಡಿಕೊಂಡು ವ್ಯವಹಾರ ಏನು ಮಾಡ್ತಾನೋ ಬುಧವಾರದ ದಿವಸ ಪ್ರಾರಂಭಿಸ್ಕೊಂಡ್ರೆ ಉತ್ತಮ. ನೀರಿಗೆ ಸಂಬಂಧಪಟ್ಟ ಹಾಗೆ, ಊಟಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಉತ್ತಮ. ಇವನಿಗೆ ಆ ಮೃಗಶಿರ ನಕ್ಷತ್ರ ಅಂತಕ್ಕಂಥದ್ದು ಏನಿದೆ ಅಲ್ಲಿ ಗುರು ಕೂತಿದ್ದಾನೆ ಕೇತು ಜೊತೆಗೆ. ಇನ್ಮೇಲಂತೂ ಹೀಗೆ ತಿರ್ಗಾಲ್ ತಿಪ್ಪಿ ಇನ್ನೂ ಒಂದು 6 ತಿಂಗಳು ತಿರುಗಿಸ್ತಾ ಇರ್ತಾನೆ. ಇವನು ದೇವಸ್ಥಾನಕ್ಕೆ ಹೋಗದೆ ಇದ್ರೆ ಅಂತೂ ಇನ್ನು ಗ್ಯಾರಂಟಿ ಇವನು ತಿರುಗ್ತಾನೆ ಕೂತಿರ್ತಾನೆ. ಆ ಕೆಲಸ ನೋಡೋಣವಾ, ಇಲ್ಲಿ ತುರ್ಕಣವಾ, ಅಥವಾ ಹಿಂಗೆ ಹೋಗೋಣವಾ. ಆ ಡ್ರೆಸ್ಸು, ಸ್ನಾನ ಪೂಜೆ ಪುನಸ್ಕಾರವೂ ಇಲ್ಲಮ್ಮ. ಅದಕ್ಕೆ ಅವನಿಗೇನು ಅಂದರೆ ಸ್ನಾನ ಮಾಡಿದ್ರೆ ಮಾಡ್ದ, ಬಿಟ್ರೆ ಬಿಟ್ಟ ನಿಮ್ಮಣ್ಣ. ಅದಕ್ಕೋಸ್ಕರ ಇದೆಲ್ಲ ಮಾಡೋದೇನು ಅಂದರೆ ಡ್ರೆಸ್ ಹಾಕೊಂಡ್ಬಿಡ್ತಾನೆ, ನೆಟ್ಟಿಗೆ ಹೋಗ್ಬಿಡ್ತಾನೆ. ಅದೆಲ್ಲ ಬಿಟ್ಬಿಡ್ಬೇಕು. ಫಸ್ಟ್ ಇವನು ಮಾಡೋದು ಗಣಪತಿ ಪ್ರಾರ್ಥನೆ. ಯಾವುದಾದ್ರು ಒಂದು ಗ್ರಾಮ ದೇವತೆನ ದಿನ ಮಧ್ಯಾಹ್ನವೋ ಅಥವಾ ಬೆಳಗ್ಗೆನೋ, ಸೂರ್ಯ ಸಮಯ ಅಸ್ತವಾಗೋ ಸಮಯಕ್ಕೆ ಬೇಡ, ಬೆಳಗಿನ ಜಾವದನೋ ಮಧ್ಯಾಹ್ನದಲ್ಲೋ ಒಳಗೆ ಅಂದರೆ 12 ಗಂಟೆ ಒಳಗೆ ಅಮ್ಮನವರ ದರ್ಶನವನ್ನು ಇವನು ಎಲ್ಲೇ ಇರಲಿ ಹೋಗಿ ಒಂದು ನಮಸ್ಕಾರ ಹಾಕಿ ಅರ್ಶಿನ ಕುಂಕುಮವನ್ನು ಅರ್ಚನೆ ಮಾಡಿಸೋದು ಅಥವಾ ಅರ್ಶಿನ ಕುಂಕುಮ ಕೊಡೋದು ಈ ರೀತಿ ಮಾಡ್ಕೋಬೇಕು. ಗಣಪತಿನ ಮಾತ್ರ ಯಾವ ಕಾಲಕ್ಕೂ ಬಿಡಬಾರ್ದು, ಜ್ಞಾಪಕ ಇಟ್ಕೋಬೇಕು. ಆ ಗಣಪತಿನ ಇವನ ಜೊತೆಗೆ ಯಾವತ್ತೋ ಒಂದು ಫೋಟೋನ ಇಟ್ಕೋಬೇಕು. ಇವನೇನು ಮಾಡೋದು, ಕುರುಡುಮಳೆ ಗಣಪತಿ ಅಂತಿದ್ದಾನೆ ಅಂದರೆ ಗುಹೆ ಒಳಗೆ ಕೂತಿರೋ ಚಂದ್ರ ಗಣಪತಿ, ದಂತವನ್ನ ತೆಗೆದಿರೋ ಗಣಪತಿ, ಚಂದ್ರನಿಂದ ತಾಯಿಯಿಂದ ಶಾಪಗ್ರಸ್ತನಾಗಿರ್ತಕ್ಕಂಥ ಮೂಷಿಕಾಸುರ ವಧ ಮಾಡಿರ್ತಕ್ಕಂಥ ಗಣಪತಿ, ಅವನು ಕಾಪಾಡೋಕ್ಕೋಸ್ಕರ ಪರಿವರ್ತನೆ ಆಗಿರೋ ಗಣಪತಿ. ಅದಕ್ಕೆ ಚಂದ್ರ ಬುಧ ಇರೋ ಕ್ಷೇತ್ರದ ಗಣಪತಿ ಕುರುಡುಮಳೆ ಗಣಪತಿ ಗುಹೆ ಒಳಗಿರ್ತಾನೆ. ಅವನು ಹೋಗಿ ನಮಸ್ಕಾರ ಮಾಡೋಕ್ಕೆ ಇವನು ಯಾವತ್ತಾದ್ರು ಒಂದು ಬುಧವಾರದ ದಿವಸ ಅಥವಾ ಸಂಕಷ್ಟಿ ಚತುರ್ಥಿ ದಿವಸ ಅಥವಾ ಚೌತಿ ದಿವಸ ಜ್ಞಾಪಕ ಇಟ್ಟಿರ್ಬೇಕು ತಿಂಗಳಲ್ಲಿ. ಇವನು ಹೋಗಿ ನಮಸ್ಕಾರ ಮಾಡಿಕೊಂಡು ಗಣಪತಿಗೆ ಪ್ರಾರ್ಥನೆ ಮಾಡಿ ಯಾವತ್ತು ದೇವಿನ ನಂಬ್ಕೊಂತಾನೋ ಖಂಡಿತ ಇವನು ಒಳ್ಳೇದಾಗತ್ತೆ ವೀಣಾ. ಸರ್, ಅದು ಮತ್ತೆ ಇನ್ನೊಂದು ಅವ್ನು PWD ಕಾಂಟ್ರಾಕ್ಟ್ ಮಾಡಿಸ್ತೀನಿ ಅಂತದ್ದು ಬೇಡ? ಖಂಡಿತ ರೋಡು ಬೀಡು ಏನೂ ಆಗಲ್ಲ ಇವನಿಗೆ. ಹೈನುಗಾರಿಕೆ ಯಾವುದು ಬೇಡ ಅಂತೀರಾ? ಆಗೋದೇ ಇಲ್ಲ. ಗುರುಜಿ ಹೀಗೇ ಒದ್ದಾಡ್ತಿರ್ತಾನೆ. ಇವನಿಗೆ ಆಗೋದು ಎರಡೇ. ಒಂದು, ನೀರಿಗೆ ಸಂಬಂಧಪಟ್ಟಿರೋದು ಏನಾದರೂ ಮಾಡ್ಬೋದು, ಊಟಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಏನಾದರೂ ಮಾಡ್ಬೋದು. ಫುಡ್ ಪ್ರಾಡಕ್ಟ್ಸೋ, ಹೋಟೆಲ್ ನಡೆಸೋದು ಅಥವಾ ಅಕ್ಕಿ ವ್ಯಾಪಾರವೋ ಏನೋ ಒಂದು ಮಾಡ್ಕೋಬೋದು. ವ್ಯವಹಾರನೇ ಇವನಿಗೆ ಸ್ಥಿರ, ಅದಂತೂ ಖಂಡಿತ. ಓಕೆ, ನಮ್ಮ ನೆಕ್ಸ್ಟ್ ಕಾಲರ್ ಹುಬ್ಬಳ್ಳಿಯಿಂದ ನಿರ್ಮಲಾ ಕರೆ ಮಾಡಿದ್ದಾರೆ. ನಿರ್ಮಲಾ ಅವರೇ ನಮಸ್ಕಾರ. ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ನನ್ ಬಗ್ಗೆನೇ ಕೇಳಬೇಕಾಗಿತ್ರಿ. ಹಾಗಿದ್ರೆ ಹೇಳಿ, ನಿಮ್ಮ ಹುಟ್ಟಿದ ದಿನಾಂಕ ಏನು? ನನ್ ದಿನಾಂಕ ಗೊತ್ತಿಲ್ರಿ, ಹೆಸರು ನಿರ್ಮಲಾ ಅಂತ ಹೇಳ್ರಿ. ನನಗೆ ವಾರ ಗೊತ್ತಾ? ಗೊತ್ತ್ರಿ, ಬುಧವಾರ. ನಕ್ಷತ್ರ ಗೊತ್ತಿದ್ಯಾ? ಇಲ್ರಿ, ಏನು ಗೊತ್ತಿಲ್ರಿ. ಸರಿ, ಗುರುಜಿ ಇದಾರೆ, ಮಾತಾಡಿ ಅವ್ರ ಜೊತೆ. ನಿರ್ಮಲಾ ಹೇಳಿ. ನಿರ್ಮಲಾ, ನಾ ಆರೋಗ್ಯ ಸರಿ ಇಲ್ರಿ. ನನಗ ಬರೇ ನಡ ನೋವ, ನಮ್ಮ ನೋವ. ಈಗ ನಿಮ್ ತಾಯಿ ಇದಾರ ನಿರ್ಮಲಾ? ಇಲ್ರಿ, ತಾಯಿನೂ ಇಲ್ಲ, ತಂದಿನೂ ಇಲ್ರಿ. ನಿಮ್ ತಾಯಿದ ಕಾರ್ಯ ಯಾರು ಮಾಡತ್ತಾರೆ? ಅವ್ರನ್ನ ನಮ್ಮ ಅಂತಂದ್ರ ಮಾಡ್ತಾರ್ರಿ.
ನೀವು ಯಾವತ್ತಾದ್ರೂ ಹೋಗಲ್ವಾ? ನಾವ್ ಹೋಗಲ್ರಿ, ಅವ್ರಿಗೆ ನಮಗೆ ಸ್ವಲ್ಪ ಸರಿ ಇಲ್ರಿ. ಸರಿ, ಒಂದು ಕೆಲಸ ಮಾಡಿ, ಹ್ಞೂ ನಿಮ್ಮ ತಾಯಿ ಜೊತೆಗೆ ಒಂದು ಸ್ಮರಣೆ ಮಾಡ್ಕೊಳ್ಳೋಕ್ಕೆ ಯಾವುದಾದ್ರು ಒಂದು ಹೋದಿದ್ದ ತಿಂಗಳು, ಅಂದರೆ ನಿಮ್ಮ ತಾಯಿ ಯಾವ ವರ್ಷ ಹೋಗಿರ್ತಾರೋ ಹೋಗಿದ್ದ ತಿಂಗಳಿಗೆ ಹ್ಞೂ ಒಂದು ಸೀರೆ, ನಿಮ್ಮ ತಾಯಿ ಹೆಸರಲ್ಲಿ ಒಂದು ಸೀರೆ, ಹ್ಞೂ ಒಂದು ಬಳೆ, ಪ್ರಾರ್ಥನೆ ಮಾಡಿಕೊಂಡು ಯಾರಾದರೂ ದೂರದಲ್ಲಿರ್ತಕ್ಕಂಥ ಊರು, ನೀವು ಯಾವ ಊರು? ನಾವ್ ಇಲ್ಲಿ ಹುಬ್ಳಿಯಲ್ಲಿ ಇರ್ತೀವ್ರಿ. ಸರಿ, ಒಂದು ಕೆಲಸ ಮಾಡಿ, ಯಾವುದಾದ್ರು ದೂರದಲ್ಲಿ ಊರು, ಈಗ ನೋಡಿ ಗದಗ ಕಡೆ ಹೋಗ್ತಾ ನಾವು ಸೌದತ್ತಿ ಎಲ್ಲಮ್ಮ ಅಂತ ಕರಿತೀವಿ, ಆ ಕಡೆ ಕ್ಷೇತ್ರವೋ, ಧಾರವಾಡ ಕಡೆ ಹೋಗ್ತಾ ಈಶ್ವರ ರೇವಣ ಸಿದ್ದೇಶ್ವರ ಕಡೆ ಹೋಗ್ತಿರೋ, ಎಲ್ಲಾದರೂ ಒಂದು ಕ್ಷೇತ್ರದಲ್ಲಿ ಯಾರಾದರೂ ಒಂದು ಹೆಂಗಸರಿಗೆ ಒಂದು ಒಳ್ಳೆ ಹಳದಿ ಕಂಬ ಬಣ್ಣದ ಸೀರೆ, ಹಳದಿ ಬಣ್ಣದ ಸೀರೆಯನ್ನು ತೊಗೋಬೇಕು. ಅದೇನು ಡಿಸೈನ್ ಇರುತ್ತೋ ಏನು ಬರುತ್ತೋ ಅದು ನಿಮ್ಗೆ ಬಿಟ್ಟಿದ್ದು ಯಥಾಶಕ್ತಿ. ಆ ಸೀರೆ ಜೊತೆ ಹಸಿರು ಬಳೆ ಜ್ಞಾಪಕ ಇಟ್ಕೊಂಡು ನೀವು ಸ್ಮರಣೆ ಮಾಡಿಕೊಂಡು ಮನೆಯಲ್ಲಿ ಸೋಮವಾರ ದಿವಸ ಇಡಬೇಕು. ಯಾವತ್ತೋ? ಸೋಮವಾರ ನಿಮ್ಮಲ್ಲಿ ದೇವ್ರ ಮೇಲೆ ಇಡಬೇಕು. ನನಗೆ ಆರೋಗ್ಯ ರಕ್ಷೆ ಕೊಡು, ಚಂದ್ರನಿಂದ ಪರಿವರ್ತನೆ. ನಿಮ್ಗೆ ಆಮೇಲೆ ನಿರ್ಮಲ ರಾತ್ರಿ ಹೊತ್ತು ಮಲ್ಕೊಂಡಾಗ ಕೇಳಿಸ್ತಾ ಇದೆಯಾ ಇಲ್ಲ? ಹ್ಞೂ ಅನ್ಬೇಕು, ಇಲ್ಲ ಹ್ಞೂ ಅನ್ಬೇಕು, ನಂಗೆ ಗೊತ್ತಾಗಲ್ಲ. ಕೇಳಿಲಿ, ಮಲ್ಕೊಂಡಾಗ ಅಕ್ಕಪಕ್ಕದಲ್ಲಿ ಹಿಂಗೆ ಯಾರಾದರೂ ಬಂದು ಹೋದಂಗೆ ಆಗುತ್ತೆ, ಯಾರು ನೋಡಿದ್ರೆ ಯಾರು ಇಲ್ಲ ಅನ್ಸುತ್ತೆ, ಏನಾದರೂ ಆಗುತ್ತಾ? ಹೌದ್ರಿ, ಆಗ್ತದ್ರಿ ಗುರುಜಿ. ಅದಕ್ಕೆ ನೀವೇನು ಮಾಡಿ, ಫಸ್ಟ್ ಎತ್ಕೊಂಡಾಗ ಹಳದಿ ಸೀರೆ, ಹಸಿರು ಬಳೆ ಇರುವಂಥದ್ದು ಪರಿವರ್ತನೆ ಮಾಡಿಕೊಂಡು ಮೊದಲಾಗಿ ಮನೆ ದೇವರ ಹತ್ರ ಸೋಮವಾರ ಇಡಬೇಕು. ತಗೊಂಡು ಹೋಗಿ ಕೊಡೋದು ಶನಿವಾರದ ದಿವಸ ಯಾರಿಗಾದ್ರೂ ದಾನವಾಗಿ ಕೊಡಬೇಕು. ಇದನ್ನ ಆದಷ್ಟು ಬೇಗ ಈ ತಿಂಗಳು ಮುಗಿಯೋದ್ರೊಳಗೆ 10ನೇ ತಾರೀಕು ಅಕ್ಟೋಬರ್ ಒಳಗೆ ಇದು ಯಾವತ್ತಾದ್ರೂ ಒಂದು ದಿವಸ ಮಾಡ್ಕೊಳ್ಳಿ. ಖಂಡಿತ ಒಳ್ಳೇದಾಗತ್ತೆ, ಆರೋಗ್ಯ ರಕ್ಷೆ ನಿಮಗೆ ಕ್ಷೇಮವಾಗುತ್ತೆ. ಅದೇನೂ ಇಲ್ಲ, ನಿಮ್ಮ ತಾಯಿ ನಿಮ್ಮ ಮೇಲೆ ಭಾಳ ಗೌರವ ಇಟ್ಕೊಂಡಿದ್ರು, ಭಾಳ ಅಭಿಮಾನ ಜಾಸ್ತಿ, ಅಮ್ಮನ ಮಗಳು. ಅದಕ್ಕೆ ಆ ಸಂಚಾರ ಪರಿವರ್ತನೆ ಆಗಿರೋದ್ರಿಂದ ನಿಮಗೆ ಆ ಚಿಂತನೆ ಜಾಸ್ತಿ. ಮನೋಕಾರಕ ಚಂದ್ರ ನಿಮಗೆ ವೀಕು. ಇಷ್ಟಕ್ಕೆ ಈ ಪ್ರಾಬ್ಲಮ್ಗೋಸ್ಕರ ಎಲ್ಲ ಸರಿ ಹೋಗುತ್ತೆ, ಯೋಚನೆ ಮಾಡಬೇಡಿ, ಒಳ್ಳೇದಾಗುತ್ತೆ. ಗುರುಜಿ, ಕರೆ ಮಾಡಿದವರ ಸಮಸ್ಯೆಗೆ ಪರಿಹಾರವನ್ನು ತಿಳಿಸಿದ್ರೆ ಇನ್ನು ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾತಾಡೋಣ, ಯಾಕಂದರೆ ಈಗ ಮತ್ತೊಂದು ವಿರಾಮದ ಸಮಯ. ವೀಕ್ಷಕರೇ, ಕರೆ ಮಾಡಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ಇದೀಗ ಮತ್ತೊಮ್ಮೆ ಪವರ್ಡ್ ಬೈ ಶಶಿ ಅವರ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ.